ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಅತ್ಯದ್ಭುತ. ಇದು ಬಿಗ್ ಬಾಸ್ ಸೀಸನ್ 12ರ ಗಿಲ್ಲಿ ವಿಷಯದಲ್ಲಿ ನಡೆದಿರುವಂತಹ ಮಹಿಮೆ ಇದು. ಈ ವಿಡಿಯೋನ ಪೂರ್ತಿ ನೋಡಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಹೊಸ್ದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಎಲ್ಲ ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಓಕೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಗಿಲ್ಲಿಯವರು ಬಿಗ್ ಬಾಸ್ ಸೀಸನ್ 12ರಲ್ಲಿ ಗೆದ್ದಿರುವುದು ತುಂಬ ಸಂತೋಷ ಕೊಟ್ಟಿರುವಂತಹ ವಿಷಯ. ಯಾಕಪ್ಪ ಅಂತಂದರೆ ಗಿಲ್ಲಿಯವರಿಗೆ ಮಂಡ್ಯದ ಹಳ್ಳಿ ಹೈದ, ಮದ್ದೂರಿನ ಹುಡುಗ ಮತ್ತು ಮಳವಳ್ಳಿಯ ಗಿಲ್ಲಿ ನಟ ಎಂದು ಹೇಳುವಾಗ ಎಲ್ಲರೂ ಆ ಪದಗಳನ್ನ ಮಂಡ್ಯ, ಮದ್ದೂರು, ಮಳವಳ್ಳಿಯನ್ನು ಊರಿನ ಹೆಸರನ್ನು ಅವರು ಜನಗಳೆಲ್ಲ ಹೇಳಬೇಕಾದ್ರೆ ಆ ಥರ ಹೇಳಬೇಕಾದ್ರೆ ನಮಗೆ ಅಂದರೆ ಮಂಡ್ಯದ ಜನತೆಗೆ ಒಂದು ಹೆಮ್ಮೆ, ಅದು ಹೆಮ್ಮೆ ಅಂತ ಅನ್ನಿಸ್ತಾ ಇತ್ತು. ಯಾಕಪ್ಪ ಅಂದರೆ ಆ ಗಿಲ್ಲಿ ನಟರ ಹೆಸರನ್ನ ಹೇಳಬೇಕಾದ್ರೆ ಮಂಡ್ಯದ ಹಳ್ಳಿ ಹೈದ, ಮದ್ದೂರಿನ ಹುಡುಗ, ಮಳವಳ್ಳಿಯ ಗಿಲ್ಲಿ ನಟ ಅಂತ ಹೇಳ್ತಾಯಿದ್ರು. ಅದನ್ನು ನಾವು ಕೇಳ್ತಾ ಇರಬೇಕಾದ್ರೆ ನಮಗೆ ಒಂದು ಹೆಮ್ಮೆ ಅನ್ನಿಸ್ತಾ ಇತ್ತು. ಮಂಡ್ಯ ಜನತೆಗೆ ಒಂದು ತುಂಬ ಒಂದು ಹೆಮ್ಮೆ ತರುವಂತಹ ವಿಷಯ. ಗಿಲ್ಲಿಯವರು ಬಿಗ್ ಬಾಸ್ ಸೀಸನ್ 12ರಲ್ಲಿ ಗೆದ್ದಿರುವಂತಹ ವಿಷಯ ನಮ್ಮ ಮಂಡ್ಯ ಜನತೆಗೆ ಹೆಮ್ಮೆ ತರುವಂತಹ ವಿಷಯವಾಗಿದೆ. ಗಿಲ್ಲಿ ಅವ್ರ ಗ್ರಾಮದಲ್ಲಿ ಆ ಗ್ರಾಮದ ಜನತೆಯೇ ಹೇಳಿರೋ ಹಾಗೆ ಅವರು ಊರಲ್ಲಿ ಯಾವ ಥರ ಇರ್ತಿದ್ರೋ ಅದೇ ಥರ ಅವರು ಬಿಗ್ ಬಾಸ್ನಲ್ಲೂ ಅದೇ ಥರ ಇರ್ತಿದ್ರು ಅಂತ ಆ ಗ್ರಾಮದ ಜನತೆಯೇ ಹೇಳಿದ್ದಾರೆ. ಆ ಥರ ಹೇಳಿರಬೇಕಾದ್ರೆ ಆ ಥರ ಹೇಳಿದ್ರೂ ಗಿಲ್ಲಿಯವರ ಗೆಲುವನ್ನ ಸಹಿಸಲಾಗದಂಥ ಸ್ವಲ್ಪ ಜನ ಅವ್ರು ಗೆದ್ರಲ್ಲ ಅನ್ನೋದು ಸಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ ಅವ್ರಿಗೆ. ಆ ಜನಗಳು ಬ್ಯಾಡ್ ಕಮೆಂಟ್ನ ಮಾಡ್ತಾಯಿದ್ದಾರೆ. ಇಡೀ ಕರ್ನಾಟಕದ ಜನತೆಯೇ ಗಿಲ್ಲಿಯವ್ರ ಜೊತೆ ಇರುವಾಗ ಒಂದು 10-15 ಜನ ಕಮೆಂಟ್ ಮಾಡಿದ್ರೆ ಆ ಮಾತಿಗೆಲ್ಲ ಕಿವಿ ಕೊಟ್ಕೊಂಡು ತಲೆ ಕೆಡಿಸ್ಕೋಬಾರ್ದು. ಏನಪ್ಪ ಅಂತ ಅಂದರೆ ಶುರುವಿನಲ್ಲಿ ರಾಯರ ಹೆಸರು ಹೇಳಿ ಇವಾಗ ಗಿಲ್ಲಿ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ. ನಾನು ಗಿಲ್ಲಿಯವರ ಬಗ್ಗೆ ರಾಯರ ಬಗ್ಗೆ ಹೇಳಬೇಕು, ಗಿಲ್ಲಿಯವರ ಜೀವನದಲ್ಲಿ ನಡೆದಿರುವಂತಹ ಪವಾಡನ ನಾನು ಹೇಳಬೇಕು ಅಂತಲೇ ಇಷ್ಟೆಲ್ಲ ಹೇಳ್ತಾ ಇರೋದು. ಏನಪ್ಪ ಅಂತಂದರೆ ಗಿಲ್ಲಿಯವರು ಒಂದು ಶೋನಲ್ಲಿ ಭಾಗವಹಿಸಿರ್ತಾರೆ. ಆವಾಗ ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತರಾದ ಜಗ್ಗೇಶ್ ಸರ್ ಅವರು ಹಾಡಿರುವಂತಹ ಮಾತು ಇವತ್ತು ಸತ್ಯವಾಗಿದೆ. ರಾಯರೇ ಜಗ್ಗೇಶ್ ಸರ್ ಮುಖಾಂತರ ಬಂದು ಹೇಳಿಸಿದ್ದಾರೆ. ಜಗ್ಗೇಶ್ ಸರ್ ಮುಖಾಂತರ ಈ ಮಾತುಗಳನ್ನು ಹೇಳಿಸಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಏನಪ್ಪ ಅಂತಂದರೆ ಇನ್ನು 1 ವರ್ಷ ಕಳೆಯೋದ್ರೊಳಗೆ ನಿನಗೆ ಛತ್ರಿ ಇಟ್ಕೊಳ್ಳೋಕ್ಕೆ 2 ಬಾಡಿಗಾರ್ 4 ಜನ ಇರ್ತಾರೆ ಕಣಯ್ಯ ಅಂತ ಜಗ್ಗೇಶ್ ಸರು ಹೇಳಿದ್ದಾರೆ. ಆದರೂ ಜಗ್ಗೇಶ್ ಸರು ಏನೇ ಹೇಳಿದ್ರು ಅದು ಸತ್ಯ ಆಯ್ತದೆ. ಅವರು ರಾಯರ ಪರಮ ಭಕ್ತರು. ಮತ್ತು ಜಗ್ಗೇಶ್ ಸರ್ನ ಜೀವನ ಚರಿತ್ರೆಯನ್ನು ಜಗ್ಗೇಶ್ ಸರ್ ಜೀವನದಲ್ಲಿ ರಾಯರು ಮಾಡಿರುವಂತಹ ಪವಾಡಗಳನ್ನ ಒಂದೊಂದು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಹೇಳ್ಕೊಂಡಿದ್ದಾರೆ, ಅದು ಹಂಚ್ಕೊಂಡಿದ್ದಾರೆ. ಅದನ್ನು ಕೇಳ್ತಾ ಇದ್ದರೆ ಪದೇ ಕೇಳಬೇಕು ಅಂತ ಅನಿಸುತ್ತೆ. ಅಷ್ಟು ಅರ್ಥಪೂರ್ಣವಾಗಿ, ಅಷ್ಟು ನಮಗೆ ಅರ್ಥ ಆಗೋ ರೀತಿ ನಾವು ಹೋಗಿ ಅವ್ರು ಹೇಳ್ತಾ ಇದ್ರೆ ನಿಜವಾಗ್ಲೂ ನಾವು ಅವ್ರು ಕೇಳ್ತಾ ಇಲ್ಲ, ನೋಡ್ತಾ ಇದ್ದೀವಿ ಅನ್ನೋ ಥರ ತುಂಬ ಇದಾಗಿ ಹೇಳ್ತಾರೆ ಜಗ್ಗೇಶ್ ಸರು. ರಾಯರ ಮಹಿಮೆ, ಅವ್ರ ಜೀವನದಲ್ಲಿ ನಡೆದಿರುವಂತಹ ಮಹಿಮೆಗಳನ್ನ. ಹಾಗಾಗಿ ಇದೆಲ್ಲ ಜಗ್ಗೇಶ್ ಸರ್ ಮುಖಾಂತರ ರಾಯರೇ ಹೇಳಿಸಿದ್ದಾರೆ. ಅದು 1 ವರ್ಷದೊಳಗಡೆ ಅದು ಗಿಲ್ಲಿ ಜೀವನದಲ್ಲಿ ಅದೊಂದು ಸತ್ಯವಾಗಿದೆ. ಒಂದು ಸಂದರ್ಶನದಲ್ಲಿ ಅವರ ಅಮ್ಮನ ಸಂದರ್ಶನ ಮಾಡಬೇಕಾದ್ರೆ ಸೋಷಿಯಲ್ ಮೀಡಿಯಾದವರು ಅವರ ಮನೆಯಲ್ಲಿ ಅಂದರೆ ಅವ್ರ ಮನೇಲಿ ಶೋಕೇಸಲ್ಲಿ ರಾಯರ ಫೋಟೋ ಇರೋದನ್ನು ನಾನು ಗಮನಿಸಿದ್ದೀನಿ. ಅವರಮ್ಮನ ಸಂದರ್ಶನ ಮಾಡ್ತಾ ಇರಬೇಕಾದ್ರೆ ಅವ್ರ ಮನೆ ಒಳಗಡೆ ಶೋಕೇಸಲ್ಲಿ ರಾಯರ ಫೋಟೋ ಇತ್ತು. ಅದನ್ನು ನಾನು ಗಮನಿಸಿದ್ದೀನಿ ಗಿಲ್ಲಿಯವ್ರ ಮನೇಲಿ. ಮತ್ತು
ಇದೇ ಥರ ಗಿಲ್ಲಿಯವರಿಗೆ ಆಶೀರ್ವಾದ, ರಾಯರ ಆಶೀರ್ವಾದ ಇರಲಿ. ಕರ್ನಾಟಕದ ಜನತೆಯ ಸಪೋರ್ಟು ತುಂಬ ಐತೆ. ಇದೇ ರೀತಿ ಇರಲಿ. ನಾನು ಹೇಳೋದೇನಪ್ಪ ಅಂತಂದರೆ, ಗಿಲ್ಲಿಯವರು ಯಶ್ ಸರ್ ಥರ, ರಾಕಿಂಗ್ ಸ್ಟಾರ್ ಯಶ್ ಸ್ಟಾರ್ ಥರ ಪ್ಯಾನ್ ಇಂಡಿಯಾ ಆಗಿ ಬೆಳೀಲಿ. ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಪ್ಯಾನ್ ಇಂಡಿಯಾ ಆಗಿ ಅವರು ಚೆನ್ನಾಗಿ ಬೆಳೀಲಿ. ನಮ್ಮ ಮಂಡ್ಯದ ಹೆಸರನ್ನು ಇನ್ನೂ ಇಂಡಿಯಾವರೆಗೂ ಬೆಳೆಸಲಿ ಅಂತ ನಾನು ಹಾರೈಸ್ತೀನಿ. ಗಿಲ್ಲಿಯವರ ಅಕ್ಕನ ಸ್ಥಾನದಲ್ಲಿ ನಿಂತು ಇದನ್ನು ನಾನು ಆಶಿಸ್ತೀನಿ. ಮಂಡ್ಯ ಮದ್ದೂರು ಅನ್ನೋ ಹೆಸರನ್ನು ಇವರು ಇಂಡಿಯಾದವರೆಗೂ ಬೆಳೆಸಲಿ ಅಂತ ನಾನು ತುಂಬ ಆಸೆ ಪಡ್ತಾ ಇದ್ದೀನಿ, ಹಾಗೆ ಆಶಿಸ್ತಾ ಇದ್ದೀನಿ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ, ನಾವು ಮಂಡ್ಯ ಜಿಲ್ಲೆಯವರು ಹಾಗೂ ಮದ್ದೂರು ತಾಲೂಕಿನವರು. ಅದಕ್ಕೋಸ್ಕರ ನಾನು ತುಂಬ ಇಷ್ಟಪಡ್ತಾ ಇದ್ದೀವಿ. ಮತ್ತು ಏನಪ್ಪ ಅಂತಂದರೆ, ಇವರು ವ್ಯಕ್ತಿತ್ವದ ಆಟ ಅಂತ ಹೇಳ್ತಾರೆ. ಇದು ನಿಜವಾಗ್ಲೂ ವ್ಯಕ್ತಿತ್ವದ ಆಟನೇ ಆಡಿರುವುದು ಗಿಲ್ಲಿಯವರು. ಇವರು ಊರಲ್ಲಿ ಯಾವ ಥರ ಎಲ್ಲರ ಜೊತೆನೂ ಕಾಮಿಡಿಯಾಗಿ ಮಾತಾಡ್ಕೊಂಡಿದ್ರು. ಯಾರೇ ಏನೇ ಹೋದ್ರೂ ಇವರು ಸೀರಿಯಸ್ಸಾಗಿ ತಗೊತಿರ್ಲಿಲ್ಲ. ಹೋಗೋಣ ಅಂತ ಅಂದ್ಕೊಂಡು ಇವರು ಕಾಮಿಡಿಯಾಗಿ ನಗ್ನಗ್ತಾ ಫೇಸ್ ಮಾಡ್ತಿದ್ರು. ಇವರು ವ್ಯಕ್ತಿತ್ವದ ಆಟನೇ ಬಿಗ್ ಬಾಸಲ್ಲೂ ಆಡಿರೋದು. ಇವರು ರಿಯಲಾಗಿ ಊರಲ್ಲಿ ಹಳ್ಳೀಲಿ ಯಾವ ಥರ ಇದ್ದರೋ ಅದೇ ಥರ ಇದ್ದರು. ಹಾಗಾಗಿ ಇವರಿಗೆ ಬಿಗ್ ಬಾಸ್ ಸೀಸನ್ 12ರ ಗೆಲುವು ಸಿಕ್ಕಿರುವುದು ನ್ಯಾಯವಾಗಿದೆ. ನಾನು ಗಿಲ್ಲಿಯವ್ರಿಗೆ ಹೇಳೋದೇನಪ್ಪ ಅಂದರೆ, ಗಿಲ್ಲಿಯವರೇ, ನಿಮ್ಮ ಅಕ್ಕನಾಗಿ ಹೇಳ್ತಾ ಇದ್ದೀನಿ, ಜಗ್ಗೇಶ್ ಸರ್ ಅವರ ಆಶೀರ್ವಾದ ಪಡೆಯಿರಿ ಮತ್ತು ಮಂತ್ರಾಲಯಕ್ಕೆ ಹೋಗಿ ರಾಯರ ಆಶೀರ್ವಾದ ಪಡೆಯಿರಿ. ನೀವು ಪ್ಯಾನ್ ಇಂಡಿಯಾ ಆಗಬೇಕು. ಮತ್ತು ಇನ್ನೊಂದು ಮಾತು ಹೇಳ್ತೀನಿ, ಮಂಡ್ಯ ಗತ್ತು ಇಂಡಿಯಾಗೆ ಗೊತ್ತು. ಇದು ಎಲ್ಲರಿಗೂ ಗೊತ್ತಿರಬೇಕು. ರವಿ ಸರ್ ಒಂದು ಮಾತು ಹೇಳಿದ್ರು, ಅದು ತುಂಬ ಇಷ್ಟ ಆಯಿತು. ಬಿಗ್ ಬಾಸ್ ಸೀಸನ್ 12 ಒಂದು ದಿನವೂ ಮಿಸ್ ಮಾಡದೆ ನೋಡಿದ್ದೀವಿ. ರವಿ ಸರ್ ಹೇಳಿದ್ರು, ನೀವು ಭಯ ಆಗುತ್ತೆ ಸರ್ ಅಂತ ಅಂದಾಗ ರವಿ ಸರ್ ಹೇಳಿದ್ರು, ರೀ, ಮಂಡ್ಯ ಜನತೆಗೆ ಭಯ ಅಂದರೆ ಏನು ಅಂತ ಗೊತ್ತಿಲ್ಲ ಕಣ್ರೀ, ನೀವೇನು ಹಿಂಗಂತೀರ ಅಂತ. ಆವಾಗ ಇನ್ನೂ ತುಂಬ ಖುಷಿಯಾಯಿತು. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನನ್ನ ಅನಿಸಿಕೆ ಇದು ರಾಯರ ಪವಾಡ, ಜಗ್ಗೇಶ್ ಸರ್ ಮಾತಿನ ಮುಖಾಂತರ.